ಸಂಜು, ಏನು? ಯಾಕೋ ಇನ್ನೂ ಮಲಗಿಲ್ಲ? ಯಾಕೋ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ಯಾ? ಇದು ನೀನು ಓದಬೇಕಾಗಿರೋ ಟೈಮ್. ಸ್ಟಡೀಸ್ ಕಡೆ ಫೋಕಸ್ ಮಾಡು. ನೀನು ಒಂದು ಸತಿ ಓದ್ಕೊಂಡ್ರೆ ಸಾಕು, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀಯ. ದೇವರು ನಿನಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ, ಅದನ್ನು ವ್ಯರ್ಥ ಮಾಡ್ಕೋಬೇಡ ಕಣೋ. ಥ್ಯಾಂಕ್ಸ್ ಫಾರ್ ದಿ ಅಡ್ವೈಸ್. ನೀನು ಹೇಳಿದೆ ಅಂತ ನಾನು ಎಲ್ಲ ಮಾಡೋಕ್ಕಾಗಲ್ಲ. ಐ ನೋ ವೆನ್ ಟು ಸ್ಟಡಿ. ನಾನು ಲಾಸ್ಟ್ ಬೆಂಚ್ ಆಗಿರ್ಬೋದು, ಆದರೆ ಮೆರಿಟಲ್ಲಿ ಪಾಸ್ ಆಗ್ತೀನಿ. ಕೊನೆಗೂ ಕಷ್ಟಪಟ್ಟು ಓದ್ತೀನಿ ಅಂದಲ್ಲ, ನಂಗೆ ಅಷ್ಟೇ ಖುಷಿ. ಸರಿ ಸರಿ. ಸಂಜು, ಇತ್ತೀಚೆಗೆ ನಿನ್ನಲ್ಲಿ ಆಗ್ತಿರೋ ಬದಲಾವಣೆಗಳು ನನ್ನ ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ ಕಣೋ. ಮಲ್ಕೋ. ಮಿಸ್ ಕಾಲ್ ಕೊಡ್ತಾರಲ್ಲ, ಕಾಲ್ ಮಾಡಕ್ಕೆ ಏನಾಗಿದೆ ಇವ್ರಿಗೆ? ರಿಯಾ ಇಸ್ ದಿ ಬೆಸ್ಟ್. ನನ್ನ ಮಗನ ಮನಸ್ಸು ಚೇಂಜ್ ಆಗ್ತಿರೋದಕ್ಕೆ ಈ ಹುಡುಗಿನೇ ಕಾರಣನಾ? ಒಳ್ಳೇದಾಗಲಿ. ರೀ, ಮುಗಿತಾ ನಿಮ್ಮ ಟ್ರಿಪ್ಪು? ನಿಮಗೆ ಅಂತ ಎಷ್ಟು ಕಾಯೋದು? ಒಬ್ಬೊಬ್ಬರ ಟ್ರಿಪ್ ಹೋಗ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ನನಗಿಲ್ಲಿ ಬೋರ್ ಆಗ್ತಿದೆ, ಬೇಗ ಬನ್ನಿ. ಆಮೇಲೆ ನಾಳೆ ಒಂದು ಪಾರ್ಟಿ ಇತ್ತಲ್ಲ, ಅದಕ್ಕೆ ಅಂತ ಆ ಡಿಸೈನರ್ ಸೀರೆನ ಐರನ್ ಮಾಡಿಸ್ಬೇಕಿತ್ತು. ಆ ದರಿದ್ರ ಕರ್ಣ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀನಿ. ಇತ್ತೀಚೆಗೆ ಯಾಕೋ ಅವನು ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ. ಅವ್ನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಆಮೇಲೆ ಆ ಹೊಸ ಚಪ್ಪಲಿ ಇತ್ತಲ್ಲ, ಅದನ್ನು ಪಾಲಿಷ್ ಮಾಡಿಸ್ಬೇಕು. ಅವನ ಕೈಲೇ ಮಾಡಿಸ್ತೀನಿ. ಹೇಗಿದೆ ಪ್ಲ್ಯಾನು? ಹೀಗೆ ಬಿಟ್ಟರೆ ಅವನ ತಲೆ ಮೇಲೆ ಹತ್ತು ಕೂತ್ಕೊಳ್ತಾನೆ. ಅವನು ತಿಪ್ಪಲಿದ್ದ ಅನ್ನೋದನ್ನು ಮರ್ತು ಹೋಗಿದ್ದಾನೆ ಅಂತ ಕಾಣುತ್ತೆ. ಅವನಿಗೆ ಆ ವಿಷಯನ ಜ್ಞಾಪಿಸ್ಬೇಕು. ಅದೇನಾದರೂ ಆಗಲಿ ಸರಿಯಾಗಿ ಕೆಲಸ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸರಿ ಸರಿ, ನೀವು ಬೇಗ ಹೊರಟು ಬನ್ನಿ. ಹುಷಾರು. ಮಿಸ್ ಯು. ಸಿ ಯು. ಹಾಯ್ ಸರ್, ನೀವು ಕೊಟ್ಟಿದ್ದ ಗಿಫ್ಟು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ಸ್. ನನ್ನ ಹುಡುಗಿಗೆ ಏನು ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ಆದರೂ ಇದಕ್ಕೆಲ್ಲ ಇಷ್ಟೊಂದು ಗಾಯ ಮಾಡ್ಕೋಬೇಕಿತ್ತ? ನಿಮ್ಮ ಸ್ಮೈಲ್ ನೋಡ್ತಾ ನೋವು ಗಾಯ ಎಲ್ಲ ಸರಿ ಆಯ್ತು ಬಿಡಿ. ನಾಳೆ ಕ್ಲಿನಿಕ್ ಅಫಿಷಿಯಲಿ ಫಸ್ಟ್ ಡೇ ಅಲ್ವಾ? ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಆದರೂ ನಾನಿವತ್ತು ಮಾಡಿರೋ ತಪ್ಪನ್ನ ಪ್ಲೀಸ್ ಕ್ಷಮಿಸ್ಬಿಡಿ. ಏನು ಸರ್ ನೀವು ಆಗಲೇ ನಾನು ಕ್ಷಮಿಸಿದ್ದೀನಿ ಅಂತ ಹೇಳ್ತಿದ್ದೀನಿ, ಮತ್ತೆ ಸಾರಿ ಕೇಳ್ತಿದ್ದೀರಲ್ಲ? ಮನ್ಸಲ್ಲಿ ನೋವಿದ್ರೂ ಹೇಳ್ಕೊಳ್ಳಲ್ಲ ಅಲ್ವಾ? ನೀವು ಬರೋಕ್ಕಾಗಿಲ್ಲ ಅಂತ ನಿಮ್ಗೆ ತುಂಬ ನೋವಿದೆ ಅಂತ ನನಗೂ ಗೊತ್ತು. ನಿಮ್ಮಂಥ ಹುಡುಗಿ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ರೀ ನಾನು. ಮತ್ತೆ ಯಾವಾಗ ಸಿಗ್ತೀರಾ? ಸರ್, ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ಸಿಕ್ಕಿದ್ವಲ್ಲ. ಅದೆಲ್ಲ ಆಗಲ್ಲ, ಡೈಲಿ ಸಿಗಲೇಬೇಕು. ಇಲ್ಲ ಬಿಡೋರು ಯಾರು? ನಿಧಿ. ಸರ್, ಅಜ್ಜಿ ಬರ್ತಿದ್ದಾರೆ, ಒಂದು ನಿಮಿಷ ಮಾಡ್ತೀನಿ. ಸರಿ. ಹಾಂ ಅಜ್ಜಿ. ಏನಿರಿ, ನಾಳೆ ಬೆಳಗ್ಗೆ ಏನೇ ತಿಂಡಿ ಮಾಡಲಿ? ಅದನ್ನು ಕೇಳಕ್ಕೆ ಬಂದ್ಯಾ? ಹ್ಞೂ, ಮತ್ತೆ ನಿನ್ನ ಕೇಳಿದೆ ಏನೇನೋ ಮಾಡ್ಬಿಡಕ್ಕಾಗತ್ತಾ? ನಿನಗೇನು ಇಷ್ಟ ಆಗುತ್ತೋ ಅದೇ ಮಾಡಜ್ಜಿ. ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಅಲ್ಲ, ನೀನು ಯಾಕೆ ಒಳ್ಳೆ ಅಕ್ಕಂಗೆ ಕೇಳ್ತಿಲ್ಲ, ಆ ರೀತಿ ಕೇಳ್ತಿದ್ಯಲ್ಲ? ನೀನೇನು ಮಾಡಿದ್ರು ನಾನು ತಿಂತೀನಿ, ಓಕೆನಾ?